ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಟೈಲರಿಂಗ್ ಆನ್ಲೈನ್ ಕ್ಲಾಸಸ್ಗೆ. ಸೊ ನಾನಿವತ್ತು ನಿಮಗೆ ನನ್ನ ಒಂದು ರೆಕಾರ್ಡ್, ನಾವೇನನ್ನು ರೆಕಾರ್ಡನ್ನು ಮಾಡಿರ್ತೀವಲ್ವಾ, ಆ ರೆಕಾರ್ಡನ್ನು ನಾನು ನಿಮಗೆ ತೋರಿಸ್ತೀನಿ. ದೆನ್ ಅದನ್ನು ನೋಡ್ಬೋದು ನಾವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿ ನಿಮಗೆ ರೆಕಾರ್ಡನ್ನು ಮೇಂಟೈನ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಇದು ನನ್ನ ರೆಕಾರ್ಡಲ್ಲಿ ನಾವೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇದರಲ್ಲಿ ನಿಮಗೆ. ಸೊ ದೆನ್ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ನೋಡ್ಬೋದು ನಾನು ಎಷ್ಟು ಕ್ರಿಯೇಟಿವಿಟಿಯಾಗಿ ನನ್ನ ಅಂದರೆ ಇಲ್ಲೊಂದು ಪೇಜನ್ನು ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ನಮಗೆ ಫಸ್ಟ್ ಪೇಜನ್ನು ನಾವು ಯಾವಾಗಲೂ ಅಷ್ಟೇ, ನಾವು ಒಂದು ರೆಕಾರ್ಡನ್ನು ನೀಟಾಗಿ ಇಟ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ, ಅಥವಾ ಏನಾದರೂ ಒಂದು ನಾವು ಕಲೆಕ್ಟ್ ಮಾಡಿ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ, ಅದನ್ನು ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡಬೇಕು ಅನ್ನೋದು ನನ್ನದೊಂದು ತುಂಬ ಇಷ್ಟ ನನಗೆ. ಸೊ ನೀವು ಕೂಡ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಎಲ್ಲಾದರೂ ಯಾರಿಗಾದರೂ ತೋರಿಸ್ಬೇಕಾದ್ರೆ, ನಾವೇನಾದರೂ ಮೆಮೊರೇಬಲ್ ಆಗಿ ನೋಡಬೇಕಾದ್ರೆ ನೋಡಿ, ಫ್ಯಾಷನ್ ಡಿಸೈನಿಂಗ್ ಅಂತ ಬರ್ತಿದ್ದೀನಿ, ಬಟ್ ಅದಕ್ಕೆ ಆರ್ಟ್ ಅಂತ ಹೇಳಿಬಿಟ್ಟು ನಾನು ಫ್ಲವರನ್ನು ಬಿಡಿಸಿದ್ದೀನಿ. ತುಂಬ ಡೆಕೋರೇಟಿವ್ ಆಗಿ ಬಂದಿದೆ, ನನಗಂತೂ ತುಂಬ ಇಷ್ಟ ಇದು ಆರ್ಟ್ ನೋಡಲಿಕ್ಕೆ. ದೆನ್ ನೆಕ್ಸ್ಟ್ ಬರುವಂಥದ್ದು ನೆಕ್ಸ್ಟ್ ಪೇಜಲ್ಲೂ ಅಷ್ಟೇ ನಾನು ಈ ಪೇಜನ್ನು ಕೂಡ ನಾನು ತುಂಬ ಡೆಕೋರೇಟಿವ್ ಆಗಿಯೇ ಒಂದು ಡ್ರಾನ ಬಿಡಿಸಿದ್ದೀನಿ. ನೀವು ನೋಡ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ನನಗೆ ಈ ಫ್ಲವರ್ಸ್ನ ನೋಡೋದೇ ಏನೋ ಒಂಥರ ಚಂದ. ನೆಕ್ಸ್ಟ್ ಇದರಲ್ಲಿ ನಾನೊಂದು ಹ್ಯಾಟನ್ನು ಬಿಡಿಸಿದ್ದೀನಿ ನೋಡಿ, ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ದೆನ್ ನನಗೆ ಇಲ್ಲಿ ಗುಡ್ ಕೂಡ ಹಾಕಿದ್ದಾರೆ, ಯಾಕಂದರೆ ನನಗೆ ಅಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ ಹ್ಯಾಟನ್ನು. ದೆನ್ ಅದಕ್ಕೆ ಕಲರ್ ಶೇಡಿಂಗು ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಅಷ್ಟು ನನಗಂತೂ ತುಂಬ ಇಷ್ಟ. ನಾನು ಬಿಡಿಸಿರೋದನ್ನು ನೋಡಲಿಕ್ಕೇ ತುಂಬ ಖುಷಿ ಆಗ್ತಿರುತ್ತೆ. ನಾವು ಯಾವಾಗಲೂ ಬಿಡಿಸಿರ್ತೀವಿ, ಯಾವಾಗಲೂ ನಮ್ಮ ಕಾಲೇಜ್ ಲೈಫನ್ನು ಎಂಜಾಯ್ ಮಾಡಿರ್ತೀವಿ, ಬಟ್ ಅದನ್ನು ಒಂದು ಮೆಮೊರೇಬಲ್ ಆಗಿ ನೋಡೋದಂದರೆ ತುಂಬ ಖುಷಿ ಅನಿಸುತ್ತೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ ಅಂತ ಹೇಳಿ, ನೋಡ್ತಾ ಇರ್ಬೋದು ನೀವು. ಇದು ಅಷ್ಟು ಇದೊಂದಷ್ಟೊಂದು ಲೈಕ್ ಆಗಿಲ್ಲ, ಯಾಕಂದರೆ ನನಗೆ ಒಂದು ಬಿಡಿಸ್ಬೇಕು ಅಂತ ಬಿಡಿಸಿದಷ್ಟೇ, ಬಟ್ ಓಕೆ ಚೆನ್ನಾಗಿದೆ. ದೆನ್ ನೆಕ್ಸ್ಟು ಇಲ್ಲಿ ಬಾಯ್ಸ್ ಹ್ಯಾಟ್ಸನ್ನು ಬಿಡಿಸಿದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ತಿರ್ಬೋದು. ಇದಂತೂ ಇನ್ನೂ ಚೆನ್ನಾಗಿದೆ. ದೆನ್ ಇದು ಏನೋ ಪಿಕ್ಚರ್ಸನ್ನು ಕಟ್ ಮಾಡಿ ತಗೊಂಬಂದು ಇಟ್ಟಿರೋ ಹಾಗಿದೆ, ಬಟ್ ನನಗೆ ಆದರೆ ತುಂಬ ಖುಷಿ ಕೊಡುತ್ತೆ ನಾವೆಲ್ಲ ನೋಡಬೇಕಾದ್ರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಸ್ಮಾಲ್ ಬೂಟಿ, ಈ ಬೂಟೀಸ್ ಎಲ್ಲ ನಾವು ಬಿಡಿಸ್ತಾ ಇರ್ತೀವಿ, ಹಾಗೆ ಇದಕ್ಕೆ ಲೇಡೀಸ್ ಹಿಂಗೆ ಬಿಡಿಸಿರುವಂಥದ್ದು ನೋಡಿ. ನನಗೆ ಗುಡ್ ಬಿದ್ದಿದೆ ಇದರಲ್ಲಿ, ಅದೇನೋ ಒಂಥರ ಖುಷಿ ನನಗೆ ಇದನ್ನೆಲ್ಲ ನೋಡಬೇಕಾದ್ರೆ. ಇಲ್ಲಿ ನೋಡಿ, ಏನೋ ಹಾಗೆ ಪಿಕ್ಚರ್ಸನ್ನು ಆನ್ಲೈನಿಂದ ಕಲೆಕ್ಟ್ ಮಾಡಿಕೊಂಡು ಕಟ್ ಮಾಡಿ ಅಂಟಿಸಿರೋ ಹಾಗಿದೆ, ಬಟ್ ಅಲ್ಲ, ಆ್ಯಕ್ಚುಲಿ ನಾವು ಇದು ಕೈಯಲ್ಲಿ ಡ್ರಾ ಮಾಡಿರುವಂಥ ಒಂದು ಪಿಕ್ಚರ್ಸ್ಗಳಾಗಿರುತ್ತೆ. ದೆನ್ ಇಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ದೆನ್ ಚೆನ್ನಾಗಿದೆ ಅಲ್ಲ, ನೋಡಿ ನೀವು ಎಷ್ಟು ಚೆನ್ನಾಗಿ ಬಿಡಿಸಿದ್ದೀವಿ ಅಂತ ಹೇಳ್ಬಿಟ್ಟು. ಇದೆಲ್ಲ ಒಂಥರ ಮೆಮೊರಿ. ನೆಕ್ಸ್ಟು ನಾನು ಇಲ್ಲೊಂದು ಜ್ಯುವೆಲರೀಸನ್ನು ಬಿಡಿಸಿದ್ದೀನಿ. ಆ್ಯಕ್ಚುಲಿ ಇದು ಕುಂದನ್ ಜ್ಯುವೆಲರ್ಸ್ ಅಂತ ಹೇಳ್ಬೋದು. ಇದು ನಾವು ಆ್ಯಕ್ಚುಲಿ ಇದಕ್ಕೆ ಪರ್ಲೆಲ್ಲ ಮಿಕ್ಸ್ ಮಾಡಿ ಪರ್ಲ್ ಕಲರನ್ನು ಮಿಕ್ಸ್ ಮಾಡಿಬಿಟ್ಟು ಈ ಜ್ಯುವೆಲರಿನ ಬಿಡಿಸಿರುವಂಥದ್ದು ಇರ್ಬೋದು, ಓಕೆನಾ. ದೆನ್ ನೆಕ್ಸ್ಟು ಜ್ಯುವೆಲರಿ ಬಂದುಬಿಟ್ಟು ಗೋಲ್ಡ್ ಜ್ಯುವೆಲರೀಸನ್ನು ಬಿಡಿಸಿರುವಂಥದ್ದು ನೀವು ನೋಡ್ತಾ ಇರ್ತೀರಾ. ದೆನ್ ನೆಕ್ಸ್ಟ್ ಬರುವಂಥದ್ದು ಆ್ಯಕ್ಚುಲಿ ಪರ್ಲ್ ಅಂತ ಹೇಳಿಬಿಟ್ಟು ಇದೊಂದು ಪುಡಿ. ಈ ಪುಡಿನ ನಾವೇನು ಮಾಡಿರ್ತೀವಿ, ಇದಕ್ಕೆ ಗಮ್ ಹಾಕಿಬಿಟ್ಟು ಈ ಪುಡಿನ ನಾವೇನು ಮಾಡ್ತೀವಿ, ಬಿಕ್ ಅಂತ ಹೇಳಿದ್ರೆ ಜಸ್ಟ್ ಶೇಡ್ ಕೊಟ್ಟಿರ್ತೀವಿ ಅಷ್ಟೇ. ದೆನ್ ಇಲ್ಲಿ ನೋಡ್ಬೋದು, ಆ್ಯಕ್ಚುಲಿ ಈ ಸೆಟ್ ನೀವು ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ನನಗೆ ಗುಡ್ ಕೂಡ ಬಿದ್ದಿದೆ. ತುಂಬ ಇದನ್ನು ಡ್ರಾ ಮಾಡಿ ಇದನ್ನು ನಾವು ಒಂದು ಕಲರಿಂಗ್ ಕೊಡಬೇಕಾದ್ರೆ ತುಂಬ ಕಷ್ಟ ಆಗಿತ್ತು ಈ ಡ್ರಾಯಿಂಗ್ ಬಿಡಿಸ್ಬೇಕಾದ್ರೆ. ಎಲ್ಲ ಸೆಟ್ ಗೋಲ್ಡಲ್ಲೇ ಸೆಟ್ಟನ್ನು ಬಿಡಿಸಿರುವಂಥದ್ದು. ಮೇ ಬಿ ಇವಾಗೆಲ್ಲ ನೀವು ನೋಡ್ತಿರ್ತೀರ. ಫ್ಯಾಬ್ರಿಕ್ ಪೈಂಟಿಂಗ್ ಮಾಡಿರುವಂಥದ್ದು ನೀವು ನೋಡ್ತಿರ್ಬೋದು. ಫ್ಯಾಬ್ರಿಕಲ್ಲಿ ಪೈಂಟಿಂಗ್ ಮಾಡಿದ್ದೀವಿ, ಡ್ರೈ ಸ್ಟ್ರೋಕ್ ಅಂತ ಹೇಳಿದ್ರೆ ನಾವು ಒಂದು ಬಟ್ಟೆನ ಡ್ರೈ ಆಗಿರೋ ಬಟ್ಟೆಯಲ್ಲಿ ನಾವೇನು ಮಾಡ್ತೀವಿ, ಈ ಥರ ಡ್ರಾ ಮಾಡಿಬಿಟ್ಟು ಪೈಂಟಿಂಗನ್ನು ಮಾಡಿರುವಂಥದ್ದು. ಆ್ಯಕ್ಚುಲಿ ನಮಗೆ ಡ್ರೆಸ್ಸಲ್ಲಿ ಕೂಡ ಮಾಡ್ಕೋಬೋದು. ಪ್ಲೈನ್ ಇದೆ ಅಂತ ಹೇಳಿದರೆ ಈ ಥರ ಒಂದು ಆರ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ತಿರ್ಬೋದು ಇದರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿಬಿಟ್ಟು. ನೀವು ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ದೆನ್ ನೆಕ್ಸ್ಟ್ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ದೆನ್ ನೆಕ್ಸ್ಟ್ ಇದು ಕೂಡ ಅಷ್ಟೇ, ವೆಟ್ ಸ್ಟ್ರೋಕ್ ಅಂತ ಹೇಳಿದ್ರೆ ನಾವಿವಾಗ ಬಟ್ಟೆ ಸ್ವಲ್ಪ ಒದ್ದೆ ಮಾಡ್ಕೊಂಡ್ಬಿಟ್ಟು ಚಂಡಿ ಮಾಡ್ಕೊಂಡ್ಬಿಟ್ಟು ಈ ಥರ ಡ್ರಾ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಶೇಡಿಂಗ್ ಎಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ಸುಮ್ಮನೆ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಹಾಕಿದ್ದೆ ನಾನು. ಆ್ಯಕ್ಚುಲಿ ಇದಕ್ಕೇ ಗುಡ್ ಬಿಟ್ಬಿಟ್ಟಿದೆ. ಇದು ಬಂದು ನಿಮಗೆ ವೆಜಿಟೇಬಲ್ ಇಂಪ್ರೆಸ್ಸನ್ನು. ಇದರಲ್ಲಿ ವೆಜಿಟೇಬಲಲ್ಲಿ ಅಂತ ಹೇಳಿದ್ರೆ ನಾನು ಇದು ಆನಿಯನ್ನು ಮತ್ತು ಶುಂಠಿನ ಆ್ಯಕ್ಚುಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಆನಿಯನ್ನು ಮತ್ತು ಈರುಳ್ಳಿ ಮತ್ತು ಶುಂಠಿನ ಯೂಸ್ ಮಾಡ್ಕೊಂಡು ನಾನು ಇದನ್ನು ಅಂದರೆ ಇಲ್ಲಿ ಒಂದು ಪಿಕ್ಚರನ್ನು ರೆಡಿ ಮಾಡಿದ್ದೀನಿ ಫ್ಲವರ್ ಟೈಪಲ್ಲಿ, ನೀವು ನೋಡ್ತಾ ಇರ್ಬೋದು.
ದೆನ್ ಇದು ಬಂದುಬಿಟ್ಟು ನಿಮಗೆ ಲೀಫ್ ಇಂಪ್ರೆಷನ್. ಇದು ಆ್ಯಕ್ಚುಲಿ ಹೇಳಿದ್ರೆ ಈ ಬೇಲಿಲೆಲ್ಲ ಲಂಟನ್ ಎಲೆ ಇರುತ್ತೆ ನೋಡಿದ್ದೀರಲ್ವಾ, ಆ ಲಂಟನ್ ಎಲೆನ ನಾನು ಆ್ಯಕ್ಚುಲಿ ಯೂಸ್ ಮಾಡಿಕೊಂಡು ಇಲ್ಲಿ ಡ್ರಾ ಮಾಡಿರುವಂಥ ಒಂದು ಪಿಕ್ಚರು, ಬಟ್ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಬಂದುಬಿಟ್ಟು ಫಿಂಗರ್ ಇಂಪ್ರೆಷನು. ಇದು ಫಿಂಗರ್ ಅಂತ ಹೇಳಿದ್ರೆ ನನ್ನ ಬೆಟ್ಟಿನ ಒಂದು ಇಂಪ್ರೆಷನಿಂದ ಇದೇನಾಗಿದೆ, ಒಂದು ಡ್ರಾ ಕ್ರಿಯೇಟಿವಿಟಿ ಆಗಿದೆ. ಈ ಥರ ನೀವು ನೋಡಿರ್ತೀರ ಆ್ಯಕ್ಚುಲಿ ಇದರಲ್ಲಿ ಈ ಬೇಲಿ ಬದಿಗಳಲ್ಲಿ ಆಗಿರ್ಬೋದು, ಈ ಹೊಳೆ ಬದಿಗಳಲ್ಲಿ ಈ ಥರ ಫ್ಲವರ್ಸ್ ಬಿಟ್ಟಿರುತ್ತೆ ಜಾಸ್ತಿ. ಸೊ ಅದೊಂದು ಮೈಂಡ್ ಥಾಟಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಒಂದು ಡ್ರಾ ಮಾಡಿದ್ದೆ ನಾನು. ಇದಂತೂ ಭಾಳ ಚೆಂದ ಇದೆ. ಇದು ಒಳ್ಳೆ ಕಿಡ್ನಿ ಥರ ಬಂದಿತ್ತು, ಬಟ್ ಅದಕ್ಕೆ ಗುಡ್ ಹಾಕಿದ್ದಾರೆ. ಥ್ರೆಡ್ ಇಂಪ್ರೆಷನ್ ಅಂತ ಹೇಳಿಬಿಟ್ಟು ಥ್ರೆಡ್ಡಲ್ಲಿ ಪೇಂಟಿಂಗ್ ಹಾಕ್ಬಿಟ್ಟು ಅದೇನ ಎಳಿತೀವಲ್ವ ಆ ಟೈಪಲ್ಲಿ ಮಾಡೋಕ್ಕೆ ಹೋದ್ವಿ. ಅದು ಇನ್ನೇನೋ ಬಂದುಬಿಟ್ಟು ಓಕೆ ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಅದನ್ನು ಹಾಗೆ ಇಟ್ಬಿಟ್ಟಿದೆ. ಬಟ್ ಏನೋ ಒಂಥರ ಕ್ರಿಯೇಟಿವಿಟಿಯಾಗಿ ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿ ಕೂಡ ಬಂದಿತ್ತು. ಅದು ನೋಡ್ತಾ ಇದ್ದೀರಾ ನೋಡಿ ನೀವು. ಇದು ಬ್ಲೇಡ್ ಆರ್ಟ್ ಅಂತ ಹೇಳಿಬಿಟ್ಟು ಬ್ಲೇಡಲ್ಲೇನೋ ಮಾಡಿದ್ವಿ. ಇದು ಕ್ಯಾನ್ವಾಸ್ ಪೇಂಟಿಂಗ್ ಅಂತ ಹೇಳಿಬಿಟ್ಟು ಇಲ್ಲಿತ್ತು, ಕ್ಯಾನ್ವಾಸ್ ಪೇಂಟಿಂಗ್ ಅದು ತೆಗೆದಿಟ್ಬಿಟ್ಟಿದ್ದೀನಿ. ದೆನ್ ಇಲ್ಲಿ ನೀವು ಗ್ಲಾಸ್ ಪೇಂಟಿಂಗನ್ನು ನೋಡ್ತಿದ್ದೀರಾ. ಆ್ಯಕ್ಚುಲಿ ಇದು ಗ್ಲಾಸ್ ಶೀಟು ಅಂಟಿಸಿರೋದ್ರಿಂದ ಇದು ಗ್ಲಾಸ್ ಶೀಟ್. ಆ್ಯಕ್ಚುಲಿ ಗ್ಲಾಸ್ ಶೀಟರ ಮೇಲೆ ನಾನು ಪೇಂಟಿಂಗ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಗ್ಲಾಸ್ ಶೀಟ್ ಮೇಲೆ ಪೇಂಟಿಂಗ್ ಮಾಡಿರುವಂಥದ್ದು ಸ್ವಲ್ಪ ಕ್ರಿಟಿಕಲ್ ಅಂತ ಅನಿಸ್ಬೋದು, ಯಾಕಂದರೆ ಪೇಂಟಿಂಗ್ ಮಾಡೋದು ಗ್ಲಾಸ್ ಶೀಟ್ ಮೇಲೆ, ಬಟ್ ಆದರೂ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ದೆನ್ ಇದನ್ನು ನಾವು ಏನು ಹೇಳಿ ಫ್ರೇಮ್ ಹಾಕ್ಸ್ಬಿಟ್ಟು ಮನೆಗಳಲ್ಲೆಲ್ಲ ಫ್ರೇಮ್ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ದೆನ್ ಯಾರಿಗಾದರೂ ನಾವು ಇವಾಗ ಬೇರೆ ಯಾರಿಗಾದರೂ ಕೂಡ ನಾವು ಪೇಂಟಿಂಗ್ ಮಾಡಿಕೊಡ್ತೀವಿ, ಗ್ಲಾಸ್ ಪೇಂಟಿಂಗ್ ಅಂದರೂ ಕೂಡ ಆರಾಮಾಗಿ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಗ್ಲಾಸ್ ಪೇಂಟ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ವಾ, ಇದೊಂದು ಗ್ಲಾಸ್ ಪೇಂಟಿಂಗ್ ಆಗಿದೆ. ದೆನ್ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ನಿಮಗೆ ಬಾರ್ಡರ್ ಡಿಸೈನ್ ಬಂದಿದೆ. ನಾನು ಬಾರ್ಡರ್ ಡಿಸೈನ್ ಮಾಡಿದ್ದೀನಿ, ಸ್ಯಾರಿಲಿ ಆಗಿರ್ಬೋದು, ಚೂಡಿ ಟಾಪ್, ದೆನ್ ಎನಿ ಗಾರ್ಮೆಂಟ್ಸಲ್ಲಿ ಈ ಬಾರ್ಡರ್ ಡಿಸೈನ್ಸ್ ಅನ್ನು ಬರುತ್ತಲ್ವಾ, ಆ ಬಾರ್ಡರ್ ಡಿಸೈನ್ಸನ್ನು ನಾನು ಇಲ್ಲಿ ಬಿಡಿಸಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ಬಾರ್ಡರ್ ಡಿಸೈನ್ಸನ್ನು ನಾವು ಬಿಡಿಸ್ಕೋಬೋದು, ಅದೇನು ಚೆನ್ನಾಗಿ ಕಾಣುತ್ತೆ, ಅದೇನು ಕ್ರಿಯೇಟಿವಿಟಿ ಆಗಿರುತ್ತೆ ಅಂತ. ತುಂಬ ಚೆನ್ನಾಗಿದೆ ಬಾರ್ಡರ್ ಡಿಸೈನು, ನೀವು ಕೂಡ ಬಿಡಿಸ್ಕೋಬೋದು. ಅದೇನು ಇಲ್ಲಿ ಬಂದು ನೋಡಿ ನೆಕ್ ಡಿಸೈನನ್ನು ಬಿಡಿಸಿದ್ದೀನಿ. ಯಾವುದಾದ್ರು ಒಂದು ಸಿಂಪಲ್ ಡ್ರೆಸ್ ಇರುತ್ತೆ ಅಲ್ವಾ, ಆ ಸಿಂಪಲ್ ಡ್ರೆಸ್ಸಿಗೆ ನಾವೇ ನೆಕ್ ಡಿಸೈನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಥರ ನೆಕ್ ಡಿಸೈನ್ 3D ಔಟ್ಲೈನರಲ್ಲಿ ನಾವೇನು ಮಾಡ್ಬೋದು, ಈ ಥರ ನೆಕ್ ಡಿಸೈನನ್ನು ಬಿಡಿಸ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಪಿಕ್ಚರ್ ಡ್ರಾಯಿಂಗನ್ನು ಡ್ರಾ ಮಾಡಿದ್ದೀನಿ ನಾನು. ಟೈ ಆ್ಯಂಡ್ ಡೈ ಮಾಡಿರುವಂಥದ್ದು ಇದು. ಈ ಥರ ಕಲರನ್ನು ಶೇಡ್ ಕೊಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಪಿಕ್ಚರನ್ನು ಬಿಡಿಸಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟಿತ್ತು ಆರ್ಟು. ನನಗಂತೂ ತುಂಬ ಇಷ್ಟ, ನಾನು ಮಾಡಿರೋದು ನಾನು ನೋಡಲಿಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ನೀವು ಇದು ನೋಡಿ, ಇದು ಅಷ್ಟೇ ಟೈ ಆ್ಯಂಡ್ ಡೈ ಆರ್ಟು, ಸೇಮ್ ಟೈ ಆ್ಯಂಡ್ ಡೈನೇ. ತುಂಬ ಜನ